ನಮಸ್ಕಾರ ಸ್ನೇಹಿತರೆ, ದಟ್ಟವಾದ ಕಾಡುಗಳ ಮಧ್ಯ ನದಿಯ ತಟದಲ್ಲಿ ಪ್ರಕೃತಿ ಮತ್ತು ಭಕ್ತಿಯ ಸಂಗಮವಾಗಿ ನಿಂತಿರುವ ಒಂದು ಅದ್ಭುತ ಶಿವಕ್ಷೇತ್ರದ ಬಗ್ಗೆ ಇಂದು ನಾವು ತಿಳಿಯೋಣ. ಅದು ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿರುವ ಪ್ರಸಿದ್ಧ ಕೊಟ್ಟಿಯೂರು ಶಿವ ಟೆಂಪಲ್. ಈ ಕ್ಷೇತ್ರವನ್ನು ದಕ್ಷಿಣ ಕಾಶಿ ಅಥವಾ ವಾರಣಾಸಿ ಆಫ್ ದ ಸೌತ್ ಅಂತಲೂ ಕೂಡ ಕರೀತಾರೆ. ಸೊ ಇದು ಪಶ್ಚಿಮ ಘಟ್ಟಗಳ ಸುಂದರ ಪರ್ವತ ಶ್ರೇಣಿಗಳ ನಡುವೆ ಬಾವಳಿ ನದಿಯ ಎರಡು ದಡಗಳಲ್ಲಿ ಈ ಕ್ಷೇತ್ರ ನೆಲೆಸಿದೆ. ಸೊ ಇಲ್ಲಿ ತುಂಬಾನೇ ಖುಷಿ ಕೊಡುವಂತ ವಿಷಯ ಏನಂದ್ರೆ, ಇದು ನಿಮಗೆ ವರ್ಷದಲ್ಲಿ 28 ದಿನಗಳು ಮಾತ್ರ ಈ ಒಂದು ಸುವರ್ಣ ಮಹೋತ್ಸವ, ವೈಶಾಖ ಸುವರ್ಣ ಮಹೋತ್ಸವ ಅಂತ ನಡೆಸುವಂತದ್ದಾಗಿರುತ್ತೆ. ಇಲ್ಲಿ ಅಕ್ಕರೆ ಕೊಟ್ಟಿಯೂರು, ಇಕ್ಕರೆ ಕೊಟ್ಟಿಯೂರು ಅಂತ ಎರಡೇ ಇರುತ್ತೆ. ಸೊ ಹಾಗಾಗಿ ನಾನು ನಿಮ್ಗೆ ಜೂನ್ 20ರವರೆಗೂ ಹೆಣ್ಣು ಮಕ್ಕಳಿಗೆ ಈ ಒಂದು ಜಾಗದಲ್ಲಿ ನೀವು ದೇವಸ್ಥಾನದ ದರ್ಶನದ ಭಾಗ್ಯ ಸಿಗುತ್ತೆ. ಇನ್ನು 24ನೇ ತಾರೀಕುವರೆಗೂ ಕೂಡ ಗಂಡು ಮಕ್ಕಳಿಗೆ ಈ ದೇವಸ್ಥಾನದ ದರ್ಶನದ ಭಾಗ್ಯ ಸಿಗುತ್ತೆ. ಸೊ ಹಾಗಾಗಿ ಇನ್ನು ನೀವು ಈ ಒಂದು ಜಾಗಕ್ಕೆ ಹೋಗ್ಬೇಕಾದ್ರೆ ನಿಮ್ಗೆ ಬೆಂಗಳೂರಿಂದನೂ ಕೂಡ ಸುಮಾರು ಬಸ್ಗಳು ಕೂಡ ಇದೆ. ಯಾಕಂದ್ರೆ ತುಂಬಾನೇ ಇವಾಗ ಫೇಮಸ್ ಆಗಿರೋದ್ರಿಂದ ಪ್ರತಿಯೊಂದು ಜಾಗಗಳಿಂದ, ಜಿಲ್ಲೆಗಳಿಂದ ನಿಮ್ಗೆ ಇಲ್ಲಿಗೆ ಬಸ್ಸಿನ ಫೆಸಿಲಿಟಿ ಕೂಡ ಮಾಡಿಕೊಟ್ಟಿದ್ದಾರೆ. ಹಾಗೆ ಟ್ರಾವೆಲ್ಸ್ಗಳು ಕೂಡ ಇರುತ್ತೆ. ಹಾಗಾಗಿ ನಿಮ್ಗೆ ಯಾವ ಟ್ರಾವೆಲ್ಸ್ ಬೆಸ್ಟ್ ಅಂತ ಅನ್ಸುತ್ತೋ ಆ ಟ್ರಾವೆಲ್ಸ್ ಅಲ್ಲಿ ನೀವು ಹೋಗಿ ನಿಮಗೆ ಬೇಕಾಗಿರುವಂತಹ ಪ್ಯಾಕೇಜ್ ನ ನೋಡ್ಕೊಂಡು ನೀವು ನಿಮ್ಮ ಫ್ಯಾಮಿಲಿ ಮಕ್ಕಳ ಜೊತೆಗೆ ನೀವು ಹೋಗಬಹುದು. ಇನ್ನು ಹೆಣ್ಮಕ್ಳು ನೀವು ಅಲ್ಲಿನ ಡ್ರೆಸ್ ಕೋಡ್ ಯಾವ ರೀತಿ ಇರುತ್ತೆ ಅಂದ್ರೆ, ಹಾಫ್ ಸ್ಯಾರಿ ಆಗಿರಬಹುದು, ಇಲ್ಲ ಸೀರೆ ಆಗಿರಬಹುದು, ಇಲ್ಲ ಅಂದ್ರೆ ನೀವು ಚೂಡಿದಾರ್ ಹಾಕೊಳ್ಳೋದಾದ್ರೆ ದುಪ್ಪಟ್ಟ ಸೇರಿ ಹಾಕೊಳ್ಬೇಕಾಗುತ್ತೆ. ಒಂದು ಟ್ರೆಡಿಷನಲ್ ವೇರು ಇಲ್ಲಿ ನಿಮ್ಗೆ ಸೂಕ್ತ ಅಂತಾನೆ ಹೇಳ್ಬಹುದು. ಇನ್ನು ಗಂಡ್ಮಕ್ಳಾದ್ರೆ ಶಲ್ಯ ಪಂಚೆ ಕಂಪಲ್ಸರಿ ಹಾಕೊಳ್ಳಬೇಕಾಗತ್ತೆ, ಅದು ಮಕ್ಕಳಾದ್ರೂ ಕೂಡ. ಸೊ ಹಾಗೆ ನಿಮ್ಗೆ ಇಲ್ಲಿ ವೀಕೆಂಡ್ ಅಲ್ಲಿ ಹೋದ್ರೆ ಸ್ವಲ್ಪ ಕಷ್ಟ ಆಗ್ಬಹುದು ಮಕ್ಕಳಿಗೋಸ್ಕರ. ನೀವೇನಾದ್ರೂ ವೀಕೆಂಡ್ ಅಲ್ಲಿ ಹೋಗೋ ಬದಲು ನೀವು ವೀಕ್ ಟೈಮಲ್ಲಿ ಏನಾದರೂ ಹೋದ್ರೆ, ಈಗ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಟೈಮ್ ಹೋದ್ರೆ ಖಂಡಿತವಾಗ್ಲೂ ನಿಮಗೆ ಆದಷ್ಟು ಕಡಿಮೆ ಟೈಮು ಅಂದ್ರೆ ನಿಮಗೆ ವೀಕೆಂಡ್ಗಿಂತ ಬೆಟರ್ ಅಲ್ಲಿ ನಿಮಗೆ ದರ್ಶನದ ಭಾಗ್ಯ ಸಿಗುತ್ತೆ. ಹಾಗೆ ಇಲ್ಲಿ ಹತ್ತಿರದಲ್ಲಿರುವಂತ ಮುತ್ತಪ್ಪನ್ ಟೆಂಪಲ್ ಆಗಿರಬಹುದು, ಹಾಗೆ ನಿಮ್ಗೆ ರಾಜರಾಜೇಶ್ವರ ಟೆಂಪಲ್ ಆಗಿರಬಹುದು, ಇನ್ನು ಅನೇಕವಾದಂತ ದೇವಸ್ಥಾನಗಳನ್ನು ಕೂಡ ನೀವು ನೋಡ್ಕೊಂಡು ಬರಬಹುದು. ಈ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಇದೇ ವಾರದಲ್ಲಿ ನಾನು ಮತ್ತೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿನ ಈಗಿನ ಅಪ್ಡೇಟ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಆದಷ್ಟು ಈ ಪ್ಲೇಸ್ಗೆ ಹೋಗೋರಿಗೆ ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ತಲುಪಿಸಿ. ಥ್ಯಾಂಕ್ ಯು.